ಸ್ನೇಹಿತರೆ, ಒಂದು ಬಾರಿ ಮತ್ತೊಮ್ಮೆ ಧೋನಿಯ ಚಮತ್ಕಾರ ಹಾಗೂ ಅವರ ಅತ್ಯುತ್ತಮವಾದ ಫೀಲ್ಡಿಂಗ್ ಮತ್ತು ಅವರ ನಾಯಕತ್ವದ ಜೊತೆಗೆ ದೀಪಕ್ ಚೆಹರ್ ಮತ್ತು ಮುಸ್ತಫಿಜುರ್ ಅವರ ಬಿರುಗಾಳಿಯ ಬೌಲಿಂಗ್ನಿಂದ ಚೆನ್ನೈ ತಂಡ ಆರ್ಸಿಬಿಗೆ ಧೂಳಿಪಟ ಮಾಡಿತು ಮತ್ತು ಆರಂಭದಲ್ಲೇ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಆರ್ಸಿಬಿಯ ಹಲವು ಆಟಗಾರರಿಗೆ ಎಂಎಸ್ ಧೋನಿ ಅವರು ಬಲೆಗೆ ಸಿಲುಕಿಸುವ ಮೂಲಕ ಚೆನ್ನೈ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ತಂದುಕೊಟ್ಟರು. ಋತುರಾಜ್ ಗೈಕ್ವಾಡ್ ಅವರು ನಾಯಕನಾಗಿದ್ದರೂ ಕೂಡ ಎಂಎಸ್ ಧೋನಿ ಅವರು ಏಕಾಂಗಿಯಾಗಿ ಚೆನ್ನೈ ತಂಡದಲ್ಲಿ ಆರ್ಭಟಿಸಿದರು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಎಂಎಸ್ ಧೋನಿಯ ಉತ್ತಮವಾದ ನಾಯಕತ್ವ ಹಾಗೂ ಚೆನ್ನೈ ತಂಡದ ಬೌಲರ್ಗಳ ವಿಕೆಟ್ ಟೇಕಿಂಗ್ ಸ್ಪೆಲ್ ಅನ್ನು ತೋರಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಋತುರಾಜ್ ಗೈಕ್ವಾಡ್ ಹಾಗೂ ಎಂಎಸ್ ಧೋನಿಯಲ್ಲಿ ಯಾರು ಚೆನ್ನೈ ತಂಡದ ಅದ್ಭುತವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಆರ್ಸಿಬಿ ಹಾಗೂ ಚೆನ್ನೈ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಆರಂಭದಲ್ಲಿ ಬೌಂಡರಿ ಹಾಗೂ ಸಿಕ್ಸರ್ ಗಳನ್ನು ಬಾರಿಸುವ ಮೂಲಕ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿತು ಮತ್ತು ಆರಂಭದಲ್ಲಿ ಚೆನ್ನೈ ತಂಡದ ಕಡೆಯಿಂದ ಬೌಲಿಂಗ್ ಮಾಡುತ್ತಿದ್ದ ದೀಪಕ್ ಚೆಹರ್ ಅವರಿಗೆ ಆರ್ಸಿಬಿ ತಂಡದ ಬ್ಯಾಟ್ಸ್ಮನ್ ಗಳು ಹಿಗ್ಗಾಮುಗ್ಗಾ ಹೊಡೆಯುತ್ತಿದ್ದರು. ನಂತರ ವಿಕೆಟ್ ಕೊಡದೆ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಆರ್ಸಿಬಿಯನ್ನು ನೋಡಿ ಎಂಎಸ್ ಧೋನಿ ಅವರು ಕೂಡ ಬಹಳ ಫ್ರಸ್ಟ್ರೇಟ್ ಆದರು. ನಂತರ ವಿಕೆಟ್ ನೀಡದೆ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ವಿರಾಟ್ ಕೊಹ್ಲಿ ಹಾಗೂ ಡುಪ್ಲೆಸಿಸ್ ಅವರನ್ನು ಔಟ್ ಮಾಡಲು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ ಎಂಎಸ್ ಧೋನಿ ಅವರು ನಾಯಕನಾಗಿದ್ದ ಋತುರಾಜ್ ಗೈಕ್ವಾಡ್ ಅವರ ಬಳಿ ಬಂದು 5ನೇ ಓವರ್ ಅನ್ನು ಮುಸ್ತಫಿಜುರ್ ಅವರಿಗೆ ಕೊಡಲು ಹೇಳಿದರು. ನಂತರ ಎಂಎಸ್ ಧೋನಿ ಅವರು ನಿರೀಕ್ಷಿಸಿದ ಹಾಗೆ ಬೌಲಿಂಗ್ ಮಾಡಲು ಬಂದ ಮುಸ್ತಫಿಜುರ್ ರೆಹಮಾನ್ ಅವರು ಓವರ್ ನ 3ನೇ ಎಸೆತದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಫಾಫ್ ಡುಪ್ಲೆಸಿಸ್ ಅವರನ್ನು ಸಚಿನ್ ರವೀಂದ್ರ ಅವರ ಕೈಯಲ್ಲಿ ಔಟ್ ಮಾಡಿದರು. ಇದರೊಂದಿಗೆ ಡುಪ್ಲೆಸಿಸ್ ಅವರು 35 ರನ್ ಬಾರಿಸಿ ಪೆವಿಲಿಯನ್ ಗೆ ಹೋದರು. ನಂತರ ಬ್ಯಾಟಿಂಗ್ ಆಡಲು ಬಂದ ರಜತ್ ಪಡಿದರ್ ಅವರಿಗೂ ಕೂಡ ಎಂಎಸ್ ಧೋನಿ ಅವರು ಹೇಳಿದ ಹಾಗೆ ಮುಸ್ತಫಿಜುರ್ ಅವರು ಬೌಲಿಂಗ್ ಅನ್ನು ಮಾಡುತ್ತಾರೆ. ನಂತರ ರಜತ್ ಪಡಿದರ್ ಅವರು ಕೂಡ ಎಂಎಸ್ ಧೋನಿ ಅವರ ಬಲೆಗೆ ಸಿಲುಕಿ ಎಂಎಸ್ ಧೋನಿ ಅವರಿಗೆ ಸ್ಲಿಪ್ ನಲ್ಲಿ ಕ್ಯಾಚ್ ನೀಡಿ ಔಟ್ ಆಗುತ್ತಾರೆ. ಇದರೊಂದಿಗೆ 0ಗೆ ಔಟ್ ಆಗಿ ರಜತ್ ಪಾಟಿದಾರ್ ಅವರು ಕೂಡ ಪೆವಿಲಿಯನ್ ಗೆ ಹೋಗುತ್ತಾರೆ. ನಂತರ ಪಂದ್ಯದ 6ನೇ ಓವರ್ ನಲ್ಲಿ ಬೌಲಿಂಗ್ ಮಾಡಲು ಎಂಎಸ್ ಧೋನಿ ಅವರು ದೀಪಕ್ ಚೆಹರ್ ಅವರಿಗೆ ಕರೆಸುತ್ತಾರೆ ಹಾಗೂ ದೀಪಕ್ ಚೆಹರ್ ಅವರು ಕೂಡ ಎಂಎಸ್ ಧೋನಿ ಅವರು ಹೇಳಿದ ಹಾಗೆ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಬೌಲಿಂಗ್ ಅನ್ನು ಮಾಡುತ್ತಾರೆ. ನಂತರ ಬ್ಯಾಟಿಂಗ್ ಆಡುತ್ತಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ರಜತ್ ಪಾಟಿದಾರ್ ಅವರು ಔಟ್ ಆದ ಹಾಗೆ ಬ್ಯಾಟ್ ಎಡ್ಜ್ ಆಗಿ ಎಂಎಸ್ ಧೋನಿ ಅವರಿಗೆ ಕ್ಯಾಚ್ ನೀಡಿ ಔಟ್ ಆಗುತ್ತಾರೆ. ನಂತರ ಎಂಎಸ್ ಧೋನಿ ಅವರು ಕೂಡ ಉತ್ತಮವಾದ ಎಫರ್ಟ್ ಹಾಕಿ ಆ ಕ್ಯಾಚ್ ಅನ್ನು ಹಿಡಿಯುತ್ತಾರೆ. ಸ್ನೇಹಿತರೆ, ಎಂಎಸ್ ಧೋನಿ ಅವರ ಈ ಬುದ್ಧಿವಂತಿಕೆಯ ಕಾರಣವೇ ಚೆನ್ನೈ ತಂಡ ಪಂದ್ಯದಲ್ಲಿ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿತು. ಇಲ್ಲದಿದ್ದರೆ ಆರ್ಸಿಬಿ ತಂಡ 200ಕ್ಕಿಂತ ಹೆಚ್ಚು ರನ್ ಬಾರಿಸುತ್ತಿತ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.